ಸಾಥ್ ಕೊಡ್ತಿದ್ದಂಥ ಕೆಪಿಎಸ್ಸಿ ಉದ್ಯೋಗಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ವಂಚಿಸ್ತಿದ್ದಂಥ ಆರೋಪ ಕೇಳಬಂದಿದೆ. ದಲ್ಲಾಳಿಗಳಿಗೆ ಅಭ್ಯರ್ಥಿಗಳ ಫೋನ್ ನಂಬರ್ ನೀಡೋದಕ್ಕೆ ಸಹಕಾರ ನೀಡಲಾಗಿದೆ. ಹೆಚ್ಚು ಅಂಕ ಪಡೆದಂಥವರ ಫೋನ್ ನಂಬರ್ ಪಡಿತಾ ಇದ್ರು, ಬಳಿಕ ಅಭ್ಯರ್ಥಿಗಳನ್ನ ಸಂಪರ್ಕಿಸ್ತಾ ಇದ್ರು ಅನ್ನುವಂಥ ಒಂದು ಆರೋಪ. ಇಂಟರ್ವ್ಯೂನಲ್ಲಿ ಪಾಸ್ ಮಾಡಿಸ್ತೀವಿ ಅಂತ ಆಮಿಷ ಕೂಡ ಒಡ್ಡಿದಾರಂತೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಒಂದು ಕೆಪಿಎಸ್ಸಿ ಕರ್ಮಕಾಂಡ. ಸರ್ಕಾರಿ ಉದ್ಯೋಗದ ಕನಸು ಕಾಣ್ತಕ್ಕಂಥ ಅಭ್ಯರ್ಥಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕೆಲಸ ಕೊಡಿಸೋದಾಗಿ ವಂಚಿಸುತ್ತಿದ್ದ ದಲ್ಲಾಳಿಗಳ ಜಾಲಕ್ಕೆ ಇದೀಗ ಕೆಪಿಎಸ್ಸಿ ಸಿಬ್ಬಂದಿಯೇ ಸಾಥ್ ನೀಡಿರತಕ್ಕಂಥ ಒಂದು ಆರೋಪ ಬೆಳಕಿಗೆ ಬಂದಿದೆ. ಈ ಒಂದು ಪ್ರಕರಣದಲ್ಲಿ ಕೆಪಿಎಸ್ಸಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ ಸೀನಿಯರ್ ಅಸಿಸ್ಟೆಂಟ್ ಸ್ವಾಮಿದಾಸ್ ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟ್ ಶರಣಪ್ಪ ಅವರನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಕಳೆದ ಜನವರಿಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ಒಂದು ಪರೀಕ್ಷೆ ಇತ್ತು. ಇಲಾಖೆಯ ಕಿರಿಯ ಇಂಜಿನಿಯರ್ ಹುದ್ದೆಗೆ ನಡೆದಿದ್ದಂತಹ ಆ ಒಂದು ಪರೀಕ್ಷೆ ಅರ್ಹತಾ ಪಟ್ಟಿಯ ಅಭ್ಯರ್ಥಿಗಳ ಸಂಪರ್ಕಿಸಿ ಆಮಿಷ ಒಡ್ಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಇದೆ. ಉದ್ಯೋಗ ಕೊಡಿಸೋದಾಗಿ ದಲ್ಲಾಳಿಗಳಿಂದ ಲಂಚಕ್ಕೆ ಕೂಡ ಬೇಡಿಕೆ ಇಟ್ಟಿದ್ದಾರೆ, ಅದರ ಒಂದು ಆರೋಪ ಕೂಡ ಇದೆ. ಆಡಿಯೋ ಸಮೇತ ಕೆಪಿಎಸ್ಸಿಗೆ ಅಭ್ಯರ್ಥಿಗಳು ದೂರನ್ನು ಕೊಟ್ಟಿದ್ದಾರೆ. 4 ದಲ್ಲಾಳಿಗಳನ್ನ ವಿಧಾನಸೌಧ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದಲ್ಲಾಳಿಗಳಿಗೆ ಸಾಥ್ ನೀಡಿದ್ದ 2 ಅಧಿಕಾರಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ಅವರ ಒಂದು ಭಾವಚಿತ್ರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಆರೋಪಿಗಳ ವಿರುದ್ಧ ಕೇಳಿ ಬರ್ತಿರತಕ್ಕಂಥ ಆರೋಪಗಳು ಏನು ಅಂತ ಹೇಳಿದ್ರೆ, ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳ ಮೊಬೈಲ್ ನಂಬರ್ಗಳನ್ನು ಪಡ್ಕೊಂಡು ಅವುಗಳನ್ನು ದಲ್ಲಾಳಿಗಳಿಗೆ ನೀಡ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಮೊಬೈಲ್ ನಂಬರ್ಗಳ ಮೂಲಕ ದಲ್ಲಾಳಿಗಳು ಅಭ್ಯರ್ಥಿಗಳನ್ನ ಸಂಪರ್ಕ ಮಾಡಿ ಕೆಲಸ ಕೊಡಿಸ್ತೀವಿ, ಇಂಟರ್ವ್ಯೂನಲ್ಲಿ ಪಾಸ್ ಮಾಡಿಸ್ತೀವಿ, ಫೈನಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರುವಂತೆ ಮಾಡ್ತೀವಿ ಅಂತ ನಂಬಿಸಿದ್ರು. ಅಂದ್ರೆ ಪರೀಕ್ಷೆ ಬರೆದು ಅರ್ಹತೆ ಪಡಿತಕ್ಕಂಥ ಅಭ್ಯರ್ಥಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ನೇಮಕಾತಿಯ ಹೆಸರಲ್ಲಿ ಹಣ ವಸೂಲಿ ಮಾಡ್ತಕ್ಕಂಥ ಒಂದು ದೊಡ್ಡ ಜಾಲವೇ ಕಾರ್ಯ ನಿರ್ವಹಿಸ್ತಿತ್ತ ಹಾಗಾದ್ರೆ ಅನ್ನುವಂಥ ಒಂದಿಷ್ಟು ಅನುಮಾನಗಳು ಈಗ ಮೂಡ್ತಾ ಇದೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಇನ್ನಷ್ಟು ಗಂಭೀರವಾಗಿರತಕ್ಕಂಥ ವಿಚಾರ ಏನು ಅಂದರೆ, ಕಳೆದ ಜನವರಿಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ಕಿರಿಯ ಇಂಜಿನಿಯರ್ ಹುದ್ದೆಗೆ ಒಂದು ಪರೀಕ್ಷೆ ನಡೆದಿತ್ತು. ಆ ಒಂದು ಪರೀಕ್ಷೆಯ ಅರ್ಹತಾ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳನ್ನ ದಲ್ಲಾಳಿಗಳು ಸಂಪರ್ಕಿಸ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಅಭ್ಯರ್ಥಿಗಳಿಗೆ ಕರೆ ಮಾಡಿ ಇಂಟರ್ವ್ಯೂನಲ್ಲಿ ಪಾಸ್ ಮಾಡಿಸೋದು, ನೇಮಕಾತಿ ಪಟ್ಟಿಯಲ್ಲಿ ಹೆಸರು ಬರುವಂತೆ ಮಾಡೋದು, ಹೀಗೆ ವಿವಿಧ ಭರವಸೆಗಳನ್ನು ನೀಡಿದ್ರಂತೆ. ಈ ಬಗ್ಗೆ ಕೆಲ ಅಭ್ಯರ್ಥಿಗಳು ದಲ್ಲಾಳಿಗಳು ಮಾತನಾಡಿದ್ದ ಒಂದು ಆಡಿಯೋ ಏನಿದೆ, ಆಡಿಯೋ ಸಮೇತ ಕೆಪಿಎಸ್ಸಿಗೆ ದೂರನ್ನು ಕೊಟ್ಟರು. ಇದರ ಆಧಾರದ ಮೇಲೆ ಕಳೆದ ಫೆಬ್ರವರಿಯಲ್ಲಿ ಕೆಪಿಎಸ್ಸಿ ಕಾರ್ಯದರ್ಶಿ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿ ಈ ಹಿಂದೆ 4 ದಲ್ಲಾಳಿಗಳನ್ನು ಅರೆಸ್ಟ್ ಮಾಡಿದ್ರು ಕೂಡ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈ ಕೆಪಿಎಸ್ಸಿ ಕರ್ಮಕಾಂಡ ದಿನೇ ದಿನೇ ನಾವು ಒಂದೊಂದೇ ವಿಚಾರಗಳು ಹೊರಕ್ಕೆ ಬರ್ತಾನೆ ಇದೆ. ಈಗ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ, ಯಾವ ರೀತಿಯ ಒಂದು ತನಿಖೆ ಮುಂದುವರೆದಿದೆ ಅಂತ? ಪ್ರಮೋದ್, ಕೆಪಿಎಸ್ಸಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗ ಬಯಲಿಗೆ ಬಂದಿದೆ. ಕೆಪಿಎಸ್ಸಿ ಕರ್ಮಕಾಂಡ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಆಡಿಯೋ ಕೂಡ ವೈರಲ್ ಆಗ್ತಿತ್ತು. ಹಣಕ್ಕೆ ಡಿಮ್ಯಾಂಡ್ ಇಟ್ಟು ಕೆಪಿಎಸ್ಸಿ ಆಯೋಗದ ಸಿಬ್ಬಂದಿಗಳು ಕೂಡ ಅಲ್ಲಿಂದ ಕರೆ ಮಾಡಿ ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಆ ಆಕಾಂಕ್ಷಿಗಳಿಗೆ ಬೇಡಿಕೆಯನ್ನು ಇಡ್ತಿದ್ರು. ಆ ಆಡಿಯೋ ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗೋ ಮೂಲಕ ಸಾಕಷ್ಟು ಆಕ್ರೋಶಕ್ಕೂ ಕೂಡ ತುತ್ತಾಗಿತ್ತು. ಇದೀಗ ಏನು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈಗ ಕೆಪಿಎಸ್ಸಿ ಸೆಕ್ರೆಟರಿ ಶೋಭಾರ್ ಅವರು ವಿಧಾನಸೌಧ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ರು. ಈ ದೂರನ್ನ ದಾಖಲು ಮಾಡಿದ ನಂತರದಲ್ಲಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು. ಈ ತನಿಖೆಯನ್ನು ಆರಂಭಿಸಿದ ಪೊಲೀಸರಿಗೆ ಇದೀಗ ಮಾಹಿತಿ ತನಿಖೆ ನಡೆಸಿದ ನಂತರದಲ್ಲಿ ಈಗ ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಸಿಸ್ಟೆಂಟ್ ಟೆಕ್ನಿಷಿಯನ್ ಏನಿದ್ದಾರೆ ಶರಣಪ್ಪ ಹಾಗೂ ಸ್ವಾಮಿದಾಸ್ ಏನಿದ್ದಾರೆ, ಈ ಇಬ್ಬರು ಕೂಡ ಕೆಪಿಎಸ್ಸಿಯಲ್ಲೇ ಆಯ್ಕೆಯಾಗಿರ್ತಕ್ಕಂಥ 1:3 ಅಭ್ಯರ್ಥಿಗಳಿಗೆ ಅವರ ಮಾಹಿತಿ, ಅವರ ಮೊಬೈಲ್ ನಂಬರನ್ನು ದಲ್ಲಾಳಿಗಳಿಗೆ ಸೋರಿಕೆ ಮಾಡ್ತಿದ್ರು. ಈ ದಲ್ಲಾಳಿಗಳು ಅವರಿಂದ ಪಡೆದುಕೊಂಡು
ನಿಮ್ಮನ್ನು ಏನು ಇಂಥ ಉದ್ಯೋಗಕ್ಕೆ ಫಿಕ್ಸ್ ಮಾಡ್ತೀವಿ ಇಂತಿಷ್ಟು ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೆ ಉದ್ಯೋಗ ಕಾಯಂ ಆಗುತ್ತೆ, ಫಿಕ್ಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಅಭ್ಯರ್ಥಿಗಳಿಗೆ ಏನು ಹಣದ ಬೇಡಿಕೆಯನ್ನು ಇಡ್ತಿದ್ರು. ಈ ತನಿಖೆಯನ್ನು ಈಗ ಮುಂದುವರಿಸಿದ ಪೊಲೀಸರು ಯಾವೆಲ್ಲ ಮಾದರಿಯಲ್ಲಿ ಸೋರಿಕೆಯನ್ನು ಮಾಡ್ತಿರೋ, ಜೊತೆಗೆ ಇದರೆಲ್ಲ ಯಾರೆಲ್ಲ ಕೈವಾಡ ಇದೆ ಅನ್ನೋದನ್ನ ತನಿಖೆಯನ್ನು ಮುಂದುವರಿಸ್ತಾ ಬರ್ತಿದ್ದಾರೆ. ಇದೀಗ ಏನು ಶರಣಪ್ಪ ಹಾಗೂ ಸ್ವಾಮಿ ದೇಸನ್ನ ಏನು ಬಂಧನ ಮಾಡಿದ್ದಾರೆ, ಇವರ ಬಂಧನ ನಂತರದಲ್ಲಿ ಯಾವ ರೀತಿಯಾಗಿ KPICಯಲ್ಲಿ ನಡೀತಿತ್ತು, ಜೊತೆಗೆ ಇವರಿಂದ ಯಾರಾದರೂ ಇದ್ದಾರಾ ಅನ್ನೋದು ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತರಾಜು.